ದಂಗಲ್ನ ಕುರಿತಾಗಿಯೇ ಸಂಪೂರ್ಣ ಮಾಹಿತಿಯನ್ನ ಅಗ್ರವಾರ್ತೆಯಲ್ಲಿ ನಿಮಗೆ ಕೊಡ್ತಾ ಇದೀವಿ. ಇದೀಗ ಬರ್ತಾ ಇರುವಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಅಂತಂದ್ರೆ ಕೆರಗೋಡಿನ ಬಳಿಕ ಈಗ ಕಾರವಾರದಲ್ಲೂ ಕೂಡ ಭಗವಾ ಧ್ವಜ ದಂಗಲ್ ಶುರುವಾಗಿದೆ. ಭಟ್ಕಳ ತೆಂಗಿನ ಗುಂಡಿಯಲ್ಲಿ ಭಗವಾ ಧ್ವಜದ ಕಟ್ಟೆ ತೆರವು ಮಾಡಲಾಗಿದೆ. ಭಗವಾ ಧ್ವಜ ಕಟ್ಟೆ ವೀರ್ ಸಾವರ್ಕರ್ ನಾಮಫಲಕ ಅದನ್ನ ಈಗ ತೆರವು ಮಾಡಲಾಗಿದೆ. ಜೆಸಿಬಿ ಬಳಸಿ ಭಗವಾ ಧ್ವಜದ ಕಟ್ಟೆಯನ್ನ ತೆರವು ಮಾಡಿಸಿದ ಪಿಡಿಒ ತೆರವು ಖಂಡಿಸಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ತಾಲೂಕು ಅಧ್ಯಕ್ಷ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿಭಟನೆಗೆ ಇಳಿದಿದ್ದಾರೆ. ಸಾವರ್ಕರ್ ನಾಮಫಲಕಕ್ಕೆ ಪಂಚಾಯಿತಿ ಅನುಮತಿ ನೀಡಿತ್ತು. ಈಗ ಏಕಾಏಕಿ ನಾಮಫಲಕ ತೆರವು ಮಾಡಿದ್ ಯಾಕೆ ಅನ್ನೋದು ಅವರ ಪ್ರಶ್ನೆ. ಪಿಡಿಒಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರತಿಭಟನಾಕಾರರು. ಕೆರಗೋಡು ಬಳಿಕ ಕಾರವಾರದಲ್ಲೂ ಕೂಡ ಈಗ ಧ್ವಜ ದಂಗಲ್ ಶುರುವಾಗಿದೆ. ಭಟ್ಕಳ ತೆಂಗಿನ ಗುಂಡಿಯಲ್ಲಿ ಭಗವಾ ಧ್ವಜದ ಕಟ್ಟೆಯನ್ನ ತೆರವು ಮಾಡಿದ್ದಾರೆ. ವೀರ್ ಸಾವರ್ಕರ್ ನಾಮಫಲಕ ಇತ್ತು, ಅದನ್ನ ತೆರವು ಮಾಡಲಾಗಿದೆ. ಇದಕ್ಕೆ ಅನುಮತಿ ಇತ್ತು, ಅನುಮತಿ ಇದ್ರೂ ಕೂಡ ಈ ತೆರವಿಗೆ ಕಾರಣ ಏನು ಅನ್ನೋದು ಈಗ ಪ್ರತಿಭಟನಾಕಾರರ ಪ್ರಶ್ನೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಜೆಸಿಬಿಯನ್ನ ಬಳಸಿ ಆ ಧ್ವಜ ಕಟ್ಟೆ ಜೊತೆಗೆ ವೀರ್ ಸಾವರ್ಕರ್ ಅವರ ನಾಮಫಲಕ ಇತ್ತು, ಅದನ್ನು ಕೂಡ ತೆರವು ಮಾಡ್ತಾ ಇದ್ದಾರೆ. ಅದು ನನ್ನ ಮಾತಿಗೆ ಬೆಲೆ ಕೊಡದೆ ಅವ್ರು ತೆಗೆದಿದ್ದಾರೆ. ನನಗೆ ಅವ್ರು ಉದಾಹರಣೆ ವಿಡಿಯೋರಿಗೆ ನಾನು ಹೇಳಿದೆ, ಫೋನ್ ಬಂದಿತ್ತು. ನಾನು ಫೋನ್ ಮಾಡಿದಾಗ ನಾನು ಇದು ಬೋರ್ಡ್ ತೆಗಿತೇನೆ ಅಂತ ಹೇಳಿದೆ. ಆಯ್ತು, ಬೋರ್ಡ್ ಅಲ್ಲ ನಿಮಗೆ ಪ್ರಾಬ್ಲಮ್ ಇದ್ದಿದ್ದು, ಬೋರ್ಡ್ ತೆಗೀರಿ ಮತ್ತೆ ಫ್ಲಾಗ್ ತೆಗೀರಿ. ಫ್ಲಾಗ್ ತೆಗೆದ್ರೆ ತೊಂದರೆ ಇಲ್ಲ. ಇವರು ಬುಲ್ಡೋಜರ್ ತಂದು ಕಟ್ಟೆ ತೆಗಿತಾರೆ ಅಂತ ನಂಗೆ ಅಲ್ಲಿ ಒಬ್ರು ಹೇಳಿದ್ರು ಬಂದು. ನಾನು ಹೇಳಿದೆ ಇವ್ರಿಗೆ ಕಟ್ಟೆ ತೆಗಿಬೇಡಿ, ಕಟ್ಟೆ ಅವರು ಮೊನ್ನೆ ಕಟ್ಟಿದ್ದಾರೆ, ಚಂದ ಮಾಡಿ ಕಟ್ಟಿ ಅಲ್ಲಿಂದ ಶಾಲೆ ಮಕ್ಕಳೆಲ್ಲ ಒಂದು ರೌಂಡ್ ಹೋಗಿ ಬಂದಿದ್ದಾರೆ, ನೀವು ತೆಗಿಬೇಡಿ, ಎಲ್ಲರ ಬಾಯಲ್ಲೂ ಚಂದ ಆಗಿದೆ ಒಳ್ಳೆ ಆಗಿದೆ ಅಂತ ಹೇಳಿದ್ದಾರೆ, ತೆಗಿಬೇಡಿ. ನೀವು ತೆಗಿಯೋದೇ ಆದರೆ ನಾನು ಸೋಮವಾರ ತನಕ ವೆಯ್ಟ್ ಮಾಡಿ ಅಂದಿದೆ. ಇಲ್ಲಾಂದರೆ ಅದೇ ದಿವಸ ಶನಿವಾರ 4 ಗಂಟೆ ತನಕ ವೆಯ್ಟ್ ಮಾಡಿ ಅಂತ ಹೇಳಿದೆ. ಆದರೆ ನನ್ನ ಮಾತಿಗೆ ಬೆಲೆ ಕೊಡದೆ ಅವ್ರು ತೆಗೆದಿದ್ದಾರೆ. ನನಗೆ ಅವರು ಉದಾಹರಣೆ ಎಸ್, ಈ ಘಟನೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ಕಲ್ಲಡ್ಕ ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ಇಲ್ಲಿ ಈ ಧ್ವಜಸ್ತಂಭವನ್ನ ತೆಗೆದಿದ್ ಯಾಕೆ? ಯಾವಾಗ ಇದರ ನಿರ್ಮಾಣ ಆಗಿತ್ತು? ಪರ್ಮಿಷನ್ ಇರ್ಲಿಲ್ವಾ ಅಥವಾ ಕೇವಲ ಮಂಡ್ಯದಲ್ಲಾದಂತಹ ಘಟನೆಯನ್ನ ಇಟ್ಕೊಂಡು ಎಲ್ಲಾ ಕಡೆ ತೆರವು ಮಾಡ್ತಾ ಇದ್ದಾರಾ, ಹೇಗೆ ಅಂತ? ಎಸ್ ಪ್ರತಿಮಾ, ಭಟ್ಕಳದ ತೆಂಗಿನ ಗುಂಡಿಯಲ್ಲಿ ಈ ಹಿಂದೆ ಒಂದು ತೆಂಗಿನ ವೃತ್ತ ಅಂತ ಮಾತ್ರ ಇತ್ತು. ಆ ಹಿನ್ನೆಲೆಯಲ್ಲಿ ಅಲ್ಲಿನ ಜನರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಒಂದು ಮೀಟಿಂಗ್ ಅಲ್ಲಿ ಒಂದು ಡಿಸೈಡ್ ಮಾಡಿ ಈ ಸ್ಥಳಕ್ಕೆ ವೀರ ಸಾವರ್ಕರ್ ವೃತ್ತ ಎಂದು ಹೆಸರು ಇಡಬೇಕು ಎಂದು ಗ್ರಾಮ ಪಂಚಾಯತ್ ಒಂದು ಅನುಮತಿ ಕೂಡ ಪಡ್ಕೊಂಡಿದ್ರು. ಆ ಅನುಮತಿ ಪಡೆದುಕೊಂಡದಕ್ಕೆ ದಾಖಲೆ ಕೂಡ ಇದೆ. ಆ ಅನುಮತಿ ಪಡೆದುಕೊಂಡ ಬಳಿಕ ಅಲ್ಲಿ ಒಂದು ವೃತ್ತ ನಿರ್ಮಾಣ ಮಾಡಿ ಅದಕ್ಕೆ ಒಂದು ಕಂಬ ಹಾಕಿ ಅಲ್ಲಿ ಒಂದು ಭಗವಾ ಧ್ವಜನ ಕೂಡ ಹಾರಿಸಿದ್ರು. ಆದ್ರೆ ಇದೀಗ ಪಿಡಿಒ ಏಕಾಏಕಿ ಈ ಧ್ವಜಸ್ತಂಭವನ್ನು ಹಾಗೂ ಏನು ಕಂಬ ಇದೆ ಆ ಕಂಬವನ್ನು ಅಲ್ಲಿಂದ ಜೆಸಿಬಿ ಮೂಲಕ ಒಂದು ತೆರವುಗೊಳಿಸಿರುವಂತದ್ದು. ಯಾರೇ ಪರ್ಮಿಷನ್ ಕೇಳದೆ ಅಥವಾ ಗ್ರಾಮ ಪಂಚಾಯತ್ ಸದಸ್ಯರ ಅನುಮತಿ ಕೂಡ ಪಡ್ಕೊಳ್ಳದೆ, ಯಾರ ಒಂದು ರೆಸ್ಪಾನ್ಸ್ ಕೂಡ ಪಡ್ಕೊಳ್ಳದೆ ಅಲ್ಲಿ ಏಕಾಏಕಿ ಈ ತೆರವು ಕಾರ್ಯಾಚರಣೆ ಮಾಡಿರುವಂತದ್ದು. ಪೊಲೀಸರ ಸಹಾಯದಿಂದ ಈ ಕೆಲಸವನ್ನು ನಡೆಸಿರುವಂತದ್ದು. ಇದರಿಂದಾಗಿ ಅಲ್ಲಿನ ತೆಂಗಿನಗುಂಡಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಹಾಗೂ ಸ್ಥಳೀಯ ಜನರಿದ್ದಾರೆ. ಅವರ ಆಕ್ರೋಶಕ್ಕೆ ಈಗ ಪಿಡಿಒ ತುತ್ತಾಗಿದ್ದಾರೆ. ಇದನ್ನು ಸಚಿವರ ಅಥವಾ ಇತರ ಯಾರೋ ಕಾಂಗ್ರೆಸ್ ಮುಖಂಡರ ಒತ್ತಾಯದ ಹಿನ್ನೆಲೆ ಹೀಗೆ ಮಾಡಿದ್ದಾರೆ ಎಂಬುದು ಈಗ ಬಿಜೆಪಿ ಮುಖಂಡರ ಒಂದು ಆರೋಪವಾಗಿರುವಂತದ್ದು. ಇದರ ಬಗ್ಗೆ ಸ್ಪಷ್ಟನೆ ಕೂಡ ಕೇಳಿದ್ದಾರೆ. ಯಾರ ಒತ್ತಡದ ಮೇಲೆ ನೀವು ಇದನ್ನು ಮಾಡಿದ್ರಿಂದ ಕೂಡಲೇ ಆನ್ಸರ್ ಕೊಡಬೇಕು ಅಂತ. ಅದಲ್ಲದೆ ಈ ಧ್ವಜಸ್ತಂಭವನ್ನು ತೆರಲಿಕ್ಕೆ ಯಾರ ಪರ್ಮಿಷನ್ ಕೂಡ ಕೇಳ್ಕೊಂಡಿದ್ರಿ ಎಂಬುದು ಕೂಡ ಈಗಾಗಲೂ ಅವ್ರ ಮುಂದೆ ಒಂದು ಪ್ರಶ್ನೆಯಾಗಿರುವಂತದ್ದು. ಇದೀಗ ಬಿಜೆಪಿ ಮುಖಂಡರು ಹಾಗೂ ಸ್ಥಳೀಯರು ಏನಿದ್ದಾರೆ ಅವರೀಗ ಮತ್ತೆ ವಾಪಸ್ ನಾವು ಅದನ್ನು ಆ ಪ್ರದೇಶದಲ್ಲಿ ವೃತ್ತವನ್ನು ನಿರ್ಮಾಣ ಮಾಡ್ತೇವೆ, ಕಟ್ಟೆ ನಿರ್ಮಾಣ ಮಾಡ್ತೇವೆ, ತಾಕತ್ತಿದ್ರೆ ಮತ್ತೆ ವಾಪಸ್ ತೆಗಿರಿ ಎಂಬುದೊಂದು ಸವಾಲು ಕೂಡ ಎಸೆದಿದ್ದಾರೆ. ಅದಲ್ಲೇ ಇವರನ್ನು ಪ್ರಶ್ನೆ ಎಸಗಿರುವಂತದ್ದು ಅಂದ್ರೆ ಇಲ್ಲಿನ ತೆಂಗಿನಗುಂಡಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅನಧಿಕೃತ ಕಟ್ಟಡ ಇದೆ. ಆ ಅನಧಿಕೃತ ಕಟ್ಟಡ ತೆಗೆಯುವ ಬದಲು ಈ ವೃತ್ತವನ್ನು ಮಾತ್ರ ಏಕಾಏಕಿ ತೆಗೆಸಿರುವುದು ಯಾಕೆ ಎಂಬುದು ಇಲ್ಲಿನ ಪ್ರಶ್ನೆ ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಧರಣಿ ಮತ್ತೆ ಭರತ್, ಈಗ ವೀರ್ ಸಾವರ್ಕರ್ ವೃತ್ತ ಅನ್ನೋದಕ್ಕೆ ಪರ್ಮಿಷನ್ ಅನ್ನ ಪಡೆದಿದ್ರು, ಆದ್ರೆ ಅಲ್ಲಿ ಧ್ವಜ ಕಟ್ಟೆ ನಿರ್ಮಾಣ ಮಾಡಿದ್ರು, ಅಲ್ಲಿ ಭಗವಾ ಧ್ವಜವನ್ನ ಏನ್ ಹಾರಿಸಿದ್ರು. ಸೊ ಅದಕ್ಕೂ ಕೂಡ ಪರ್ಮಿಷನ್ ಇತ್ತ ಅಥವಾ ಮಂಡ್ಯದಲ್ಲಾದಂತಹ ಘಟನೆ, ಆ ಘಟನೆ ಹಿನ್ನೆಲೆಯಲ್ಲಿ ಇವತ್ತು ತೆರವು ಕಾರ್ಯ ನಡೆದದ್ದ?
ಆ ಧ್ವಜಸ್ತಂಭ ಏನೋ ಅಲ್ಲಿ ವೃತ್ತ ಮಾಡಿದ್ರು, ವೀರ ಸಾವರ್ಕರ್ ವೃತ್ತ ಅಂತ ಹೇಳ್ಕೊಂಡು ಈಗ ಪರ್ಮಿಷನ್ ತಗೊಂಡು ಮಾಡಿದ್ರು. ಅದ್ರ ಮೇಲೆ ಕಂಬ ಕೂಡ ಹಾಕಿದ್ರು. ಆ ಕಂಬದ ಮೇಲೆ ಧ್ವಜಸ್ತಂಭ ಹಾಕ್ಲಿಕ್ಕೆ ಪರ್ಮಿಷನ್ ಏನೋ ವಿಶೇಷವಾಗಿ ಪಡ್ಕೊಂಡಿರಲಿಲ್ಲ. ಆದ್ರೆ ಸಾಮಾನ್ಯವಾಗಿ ಬಡ್ಕಳ ಹಾಗೂ ಪ್ರತಿಯೊಂದು ಕಡೆಯಲ್ಲಿ ಕೂಡ ಒಂದು ಕೇಸರಿ ಧ್ವಜ ಹಾಕುವ ಒಂದು ಸಾಮಾನ್ಯವಾಗಿತ್ತು. ಹಾಗೆ ತೆಂಗಿನಗುಂಡಿ ವ್ಯಾಪ್ತಿಯಲ್ಲಿ ಕೂಡ ಇಲ್ಲಿ ಜನರು ಹಾಕಿದ್ರು. ಆದ್ರೆ ಇದನ್ನು ತೆಗಿಲಿಕ್ಕೆ ಕೂಡ ಒಂದು ಏಕಾಏಕಿ ಪರ್ಮಿಷನ್ ಇಲ್ಲದೆ ಇದನ್ನು ಅನಧಿಕೃತ ಎಂದು ಹೇಳ್ಕೊಂಡು ಈಗ ಗ್ರಾಮ ಪಂಚಾಯತ್ PDO ರಿಮೂವ್ ಮಾಡಿರುವಂತದ್ದು. ಸೊ ಇದರಿಂದಾಗಿ ಜನರಿಗೆ ಸಾಕಷ್ಟು ಏನು ಆಕ್ರೋಶ ಭರತ್, ಪಿಡಿಒಗೆ ಯಾರು ಹೇಳಿದ್ದಂತೆ, ಅದ್ರ ಬಗ್ಗೆ ಏನಾದ್ರು ಹೇಳ್ತಾರಾ PDO? ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಬಾಯಿ ಬಿಟ್ಟಿಲ್ಲ. ಏನೋ ಬಿಜೆಪಿ ಮುಖಂಡರು ಅಲ್ಲಿ ಗ್ರಾಮ ಪಂಚಾಯತ್ ಮುಂದೆ ಹೋಗಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅದರಲ್ಲಿ ಇದು ಈ ಬಗ್ಗೆ ಯಾರ ಒತ್ತಡ ಇದೆ ಎಂದು ಹೇಳ್ಕೊಂಡು ಒಂದು ಪ್ರೆಷರ್ ಕೂಡ ಹಾಕಿರುವುದು, ಈ ಬಗ್ಗೆ ಬಾಯಿ ಬಿಡಬೇಕು ಎಂದು ಹೇಳ್ಕೊಂಡು ಸಾಕಷ್ಟು ಒತ್ತಡ ಕೂಡ ಹಾಕಿದ್ದಾರೆ. ಈಗ ಮತ್ತೆ ಸ್ಥಳಕ್ಕೆ ಹೋಗಿ ಅಲ್ಲಿನ ಏನು ಧ್ವಜಸ್ತಂಭವನ್ನು ಹಾಕುವ ಕೆಲಸ ಕೂಡ ಈಗ ಮುಂದುವರಿಸಿದ್ದಾರೆ. ಪ್ರತಿಮಾ, ಅಂದ್ರೆ ಏನು ಸೂಚನೆಗಳು ಕೊಡಲಾಗಿದೆಯಾ ಭರತ್? ಅಂದ್ರೆ ಎಲ್ಲಾ ಕಡೆಗಳಲ್ಲಿ, ಭಟ್ಕಳದಲ್ಲಿ ಅಥವಾ ಕಾರವಾರ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಈ ರೀತಿ ಸರ್ಕಾರಿ ಜಾಗದಲ್ಲಿ ಧಾರ್ಮಿಕ ಧ್ವಜಗಳನ್ನ ಹಾರಾಟ ಮಾಡಲಾಗಿದೆಯೋ ಅದೆಲ್ಲವನ್ನ ತೆರವುಗೊಳಿಸಿರುವಂತಹ ಸೂಚನೆ ಏನಾದರೂ ಸರ್ಕಾರದಿಂದ ಬಂದಿದೆಯಂತ, ಅಥವಾ ಮತ್ತಷ್ಟು ಸಂಘರ್ಷಕ್ಕೆ ಕಾರಣ ಆಗ್ಲಿ ಅಂತ ಇನ್ನುವಂತ ಹೆಜ್ಜೆಗಳನ್ನ ಇಡ್ತಾ ಇದ್ದಾರಾ ಅಂತ ಅನುಮಾನ ಮೂಡುತ್ತೆ ಅಂತ? ಸದ್ಯಕ್ಕೆ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ಇದನ್ನು ಈ ಉದಾಹರಣೆ ನೋಡಿದ್ರೆ, ಈ ಏನೋ ಘಟನೆ ನೋಡಿದ್ರೆ ಇಂಥದ್ದೇ ಒಂದು ಕೃತ್ಯ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಕೋಬಹುದು. ಯಾಕಂದ್ರೆ ಎಲ್ಲೆಲ್ಲಿ ಒಂದು ಭಗವಧ್ವಜ ಕಾಣಿಸ್ತದೆ ಅಥವಾ ಎಲ್ಲೆಲ್ಲಿ ಕಂಬಗಳು ಕಾಣಿಸ್ತದೆ ಅದನ್ನು ರಿಮೂವ್ ಭರತ್, ಬರ್ತೀನಿ ಮತ್ತಷ್ಟು ಮಾಹಿತಿಯನ್ನ ಮುಂದಿನ ಹಂತದಲ್ಲಿ ನಾನು ಪಡಿತೀನಿ. ಇದೀಗ ಬಿಜೆಪಿ ಮುಖಂಡರಾದಂತಹ, ಅಲ್ಲಿನ ಸ್ಥಳೀಯ ಮುಖಂಡರಾದಂತಹ ಗೋವಿಂದ ನಾಯ್ಕ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗೋವಿಂದ್ ಅವರೇ. ಹೇಳಿ ಮೇಡಮ್, ಹೇಳಿ. ಏನಾಗ್ತಾ ಇದೆ ತೆಂಗಿನಗುಂಡಿಯಲ್ಲಿ? ಅಲ್ಲಿ ಧ್ವಜ ಕಟ್ಟೆಯನ್ನ ತೆರವು ಮಾಡ್ತಾ ಇದ್ದಾರೆ. ವೀರ್ ಸಾವರ್ಕರ್ ನಾಮಫಲಕವನ್ನ ಕೂಡ ತೆರವು ಮಾಡಿರುವಂತದ್ದು. ಯಾರು ಸೂಚನೆ ಕೊಟ್ಟಿರಂತೆ PDOಗೆ? ಏನಾಗ್ತಾ ಇದೆ? ಅಧಿಕೃತವಾಗಿ PDO ಅವರಿಗೆ ಇವತ್ತು ನಮ್ಮ ಪ್ರಶ್ನೆ ಅದೇ, ಪ್ರತಿಭಟನೆ ನಮ್ಮ ಸದಸ್ಯರೆಲ್ಲ ಪಂಚಾಯತ್ ಸದಸ್ಯರು ಪ್ರತಿಭಟನೆ ಕೂತಿದ್ರು ಮೇಡಮ್. ಆದ್ರೆ ಅವರಿಗೆ ಯಾರು ತೆಗಿಲಿಕ್ಕೆ ಹೇಳಿದ್ರಂತ PDO ಅವರು ಒಂದು ಚಕಾರ ಎತ್ತುತ್ತಾ ಇಲ್ಲ. ನಮ್ಮ ಬೇಡಿಕೆ ಏನಂದ್ರೆ, ಒಂದು ವೀರ್ ಸಾವರ್ಕರ್ ಕಟ್ಟೆನ ಕಟ್ಟಿ ಪುನಃ, ಅಥವಾ ನೀವು ಅನಧಿಕೃತ ಕಟ್ಟೆ ಎಲ್ಲ ಏನಿದೆಯಲ್ಲ ಎಲ್ಲ ಕಡೆ ಅದನ್ನ ತೆಗೀರಿ. 2 ಆಪ್ಷನ್ ಅನ್ನು ಕೊಟ್ಟಿದ್ದೇವೆ. ಪರ್ಮಿಷನ್ ಇತ್ತಾ ಗೋವಿಂದ್ ನಾಯ್ಕ ಅವರೇ? ಪರ್ಮಿಷನ್ ಇದೆ, ಪಂಚಾಯತ್ ಪರ್ಮಿಷನ್ ಇದೆ ಮೇಡಮ್, ಪಂಚಾಯತ್ ಪರ್ಮಿಷನ್ ಇದೆ. ಅಂದ್ರೆ ಈ ಕಟ್ಟೆ ನಿರ್ಮಾಣ ಮಾಡೋದಿಕ್ಕೆ? ಹೌದೌದು, ಪಂಚಾಯತ್ ಪರ್ಮಿಷನ್ ತಗೊಂಡಿದ್ದಾರೆ. ಅಥವಾ ವೃತ್ತ ಅಂತ ಏನ್ ವೀರ್ ಸಾವರ್ಕರ್ ವೃತ್ತ ಅಂತ ಅದನ್ನ ಕರೆಯೋದಿಕ್ಕೆ ಅಥವಾ ಆ ರೀತಿ ಒಂದು ನಾಮಫಲಕ ಹಾಕೋದಿಕ್ಕೆ ಪರ್ಮಿಷನ್ ಇದ್ದದ್ದ? ಹೌದೌದು, ವೀರ ಸಾವರ್ಕರ್ ಕಟ್ಟೆ ಅಂತಾನೆ ಪರ್ಮಿಷನ್ ತಗೊಂಡಿದ್ದಾರೆ. ಓಕೆ, ಹಾ, ಪರ್ಮಿಷನ್ ಇದ್ರು ಅದನ್ನ ತೆರವು ಮಾಡಿದ್ದಾರೆ. ಈಗ ತೆರವು ಮಾಡಿದೆ, ಯಾವ್ದು ಪರ್ಮಿಷನ್ ಇಲ್ಲ, ಎಲ್ಲಾ ಕಡೆ ಬೋರ್ಡ್ಗಳಿದೆ, ಅದನ್ನ ತೆರವು ಮಾಡ್ತಾ ಇಲ್ಲ ಅಧಿಕಾರಿಗಳು. ಈಗ ಮೊನ್ನೆ ಮಂಡ್ಯದಲ್ಲಿ ಆದಂತ ಸ್ಥಿತಿ ಬಡ್ಕಳದಲ್ಲೂ ಆಗಿದೆ. ಮತ್ತೆ ಬಹಳ ರಿಕ್ವೆಸ್ಟ್ ಮಾಡಿದ್ದಾರೆ ತೆಗಿಬೇಡಿ ಅಂತ ಊರಿನವರೆಲ್ಲ. ಆದ್ರೂ ಏಕಾಏಕಿ PDO ಅವರು ಬಂದು ಸಾಯಂಕಾಲ JCB ಇಂದ ನೆಲ ಸಮರ ಮಾಡಿದ್ದಾರೆ. ಅದನ್ನ ಅಂದ್ರೆ ನಿನ್ನೆ ಆಗಿದ್ದ ಇದು? ಹೌದೌದು, 27ನೇ ತಾರೀಕು ಆಡೋದು ಮೇಡಮ್. ಓಕೆ. ಅದಕ್ಕೆ ಈಗ ನಮ್ಮ ಬೇಡಿಕೆ ಅಂತೂ, ಒಂದು ಆ ಕಟ್ಟೆನ ಮಾಡ್ಲಿಕ್ಕೆ ಅವಕಾಶ ಕೊಡಿ, ಅಥವಾ ಅನಧಿಕೃತ ಕಟ್ಟೆಗಳು ಬೇರೆ ಕಡೆ ತೆಗೀರಿ, ಕುಲ್ಲ ಮಾಡಿ. ಇದು ನಮ್ಮ ಬೇಡಿಕೆ. ಮತ್ತೆ ಈಗ PDO ಅವರು ಏನು ಮಾತಾಡ್ತಾರೆ, ಈಗ ಪೊಲೀಸರಲ್ಲಿ ನಮ್ಮ ಯುವಕರು ಕಟ್ಟೆನ ಕಟ್ತಾ ಇದ್ದಾರೆ. ಈಗ ಪೊಲೀಸರು ಅದನ್ನ ತಡೀತಾ ಇದ್ದಾರೆ. ಮತ್ತೆ ಕಾನೂನು ಸುವ್ಯವಸ್ಥೆನ ಪೊಲೀಸರೇ ಹಾಳು ಮಾಡ್ತಾ ಇದ್ದಾರೆ. ಮತ್ತೆ ಏನಾದ್ರೂ ಬಡ್ಕಳ ಇಡೀ ಜಿಲ್ಲೆಗೆ ಏನಾದ್ರೂ ಆದ್ರೆ ಅದಕ್ಕೆ ಜಿಲ್ಲಾಡಳಿತನೇ ಹೊಣೆ ಮೇಡಮ್. ಅಲ್ಲ, ಈ ಬಗ್ಗೆ ಮತ್ತೇನಾದ್ರು ದೂರು ಕೊಡುವಂತಹ ಕೆಲಸ ಆಯ್ತಾ ಗೋವಿಂದ್ ನಾಯ್ಕ ಅವ್ರೆ? ಯಾಕಂತಂದ್ರೆ PDO ಅದನ್ನ ಏಕಾಏಕಿ ತೆರವು ಮಾಡ್ತಾರೆ, ತಾವು ಹೇಳಿದಂತಹ ಮಾತನ್ನ ಕೇಳ್ತಾ ಇಲ್ಲ, ತಮ್ಮ ಮನವಿ ಆಲಿಸ್ತಾ ಇಲ್ಲ, ಕಂಪ್ಲೇಂಟ್ ಕೊಡ್ಬೋದಲ್ವಾ? ಕಂಪ್ಲೇಂಟ್ ಕೊಡು. ಈಗ ನೋಡಿ ಮೇಡಮ್, ಯಾವ ಕೈಯಿಂದ ತೆಗೆದ್ರು ಅದೇ ಕೈಯಿಂದ ಮಾಡ್ಲಲ್ಲ ಅವರು. ತಮ್ಮ ಹತ್ರ ಪ್ರೂಫ್ ಇದೆ ಅಲ್ಲ ಗೋವಿಂದ್ ನಾಯ್ಕ ಅವ್ರೆ? ಯಾಕೆ ಹೇಳ್ದೆ ಅಂತಂದ್ರೆ, ಆ ಕಟ್ಟೆಗೆ ಪರ್ಮಿಷನ್ ತಗೊಂಡಿದ್ದೀರಿ ನೀವು, ಹಾಗಾಗಿ ಅದನ್ನ ನಿರ್ಮಾಣ ಮಾಡಿದ್ದೀರಲ್ವಾ? ಹೌದು. ಸೊ ಆ ಪ್ರೂಫ್ ಇರುವಾಗ ತಾವು ದೂರು ಕೊಡ್ಬೋದಲ್ವಾ? ಆ ದೂರು ಕೊಡ್ತೇವೆ ಒಂದು ಭಾಗ. ಈಗ ಮತ್ತೊಂದು ಭಾಗ ಅಂದ್ರೆ ಮೇಡಮ್ ಏಕಾಏಕಿ ತೆಗಿಬಾರ್ದಾಯ್ತಲ್ಲ ಅವರು. ನಿಜ. ಇದನ್ನ ಇಲ್ಲಿಗೆ ಬಿಡಲ್ಲ ತಾವು ಗೋವಿಂದ ನಾಯ್ಕ ಅವ್ರೆ? ಹಾಗಿದ್ರೆ ಹೋರಾಟ ನಡೆಸ್ತೀರಿ? ಜಿಲ್ಲಾ ಹೋರಾಟ ಮಾಡ್ತೇವೆ. ಬಡ್ಕಳದಲ್ಲಿ ನಮ್ಗೇನು ಹೋರಾಟ ಹೊಸದಲ್ಲ ಮೇಡಮ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಗೋವಿಂದ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.